ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರುವಂಥ ಜಾಗ 2 ಎಕರೆ 38 ಸೆಂಟು. ಏನು ಈ ಜೋಳ ಕಟ್ಟೆ ಇದೆಯೋ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಾಗ. ನೋಡಿ ಒಳ್ಳೆ ವ್ಯೂ ಹಿಂದೆಗಡೆ ಹೈವೇ ರೋಡಿಂದ ಇದು 500 ಮೀಟ್ರು. ಏನು ಮನೆ ಕಾಣ್ತಾ ಇದೆ ಅದೇ ಹೈವೇಯಿಂದ 500 ಮೀಟ್ರು ಈ ಥರ ರಸ್ತೆ, ನಕಾಸೆ ರಸ್ತೆ. ಏನು ಜೋಳ ಹಾಕಿದಾರೋ ಬಾಳೆ ಹಾಕಿರೋದು. ಒಂದು ಬೋರ್ ಇದೆ, ಜನರಲ್ ಪ್ರಾಪರ್ಟಿ. ಇದು ಬೆಂಗಳೂರಿಂದ 145 ಕಿಲೋಮೀಟರ್ ಆಗುತ್ತೆ, ಮೈಸೂರಿಂದ 75 ಕಿಲೋಮೀಟರ್ ಆಗುತ್ತೆ, ಟೌನಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ನೋಡಿ ಜಾಗ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಪ್ಯೂರ್ ರೆಡ್ ಸಾಯಿಲ್, ಮಣ್ಣು ಮಾತ್ರ ಇದೇ ಥರ ಕುಂಕುಮ ಇದ್ದಂಗಿದೆ. ಈ ಜೋಳ ಏನು ಹಿಂಗೆ ಹೋಗಿದೆ ಈ ಕಟ್ಟೆ, ಇದೇ ಥರ ತೆಂಗಿನ ಮರಗಳು. ಈ ಪಕ್ಕದಲ್ಲೇ ಕೆನಲ್ ಇರುತ್ತೆ, ಆ ತೆಂಗಿನ ಮರಗಳು ಏನಿದೆ ಅಲ್ಲಿ ಕೆನಲ್ ಇರುತ್ತೆ. ಇಲ್ಲಿ ವಾಟರ್ ಸೋರ್ಸ್ಗೆ ಏನಂತ ಇದಿರಲ್ಲ. ಜಾಗ ಮಾತ್ರ ನೋಡಿ ಒಂದು ಟಿ ಸಿಗಳು ಹತ್ತದನೇ ಇದೆ, ಅಕ್ಕಪಕ್ಕ ಟಿ ಸಿ ಇದೆ, ಆ ತೋಟದಲ್ಲೂ ಟಿ ಸಿ ಇದೆ, ವಿದ್ಯುತ್ಗೆ ಬಂದಿದೆ. ಅಕ್ಕಪಕ್ಕ ವಿಲೇಜು ಅರ್ಧ ಕಿಲೋಮೀಟ್ರ್ ಆಗುತ್ತೆ, ಈ ಕಡೆ ಹೋದರೆ ಅರ್ಧ ಕಿಲೋಮೀಟ್ರ್ ವಿಲೇಜು. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ನೋಡಿ ಜೋಳ ಹಾಕಿ ಹೆಂಗೆ ಬಂದಿದೆ, ಎಲ್ಲ ಡಿಫ್ ಮಾಡಿದ್ದಾರೆ ಪೈಪ್ ಲೈನು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಏನು ಈ ರಸ್ತೆಗೆ ಇದೆ ಹಿಂದೆ ನೋಡಿ, ಲೊಕೇಶನ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಇವರು ಪ್ರೈಸು 57 ಲಕ್ಷ ಹೇಳ್ತವ್ರೆ ಎಕರೆಗೆ. 2 ಎಕರೆ 25 ಗುಂಟೆ ಬರ್ಬೋದು ಜಾಗ. ಸೆಂಟ್ ಆಗ್ತಾಯಿದೆ 38 ಸೆಂಟು. 2 ಎಕರೆ 18 ಗುಂಟೆ ಬರುತ್ತೆ. ಜಾಗ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಜೋಳ ಯಾವ ರೀತಿ ಇದೆ, ಜೋಳ ಬಾಳೆ ಬೆಳೆದಿದ್ದಾರೆ, ಅಕ್ಕಪಕ್ಕ ತೋಟ ಮನೆಗಳು ತುಂಬ ಚೆನ್ನಾಗಿದೆ. ಎಲ್ಲ ಸುತ್ತ ವ್ಯೂ, ತೆಂಗು ಅಡಿಕೆ ಹಾಕೋಕ್ಕೆ ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡ್ಕೋಬೋದು. ಅದ್ರ ಪಕ್ಕದಲ್ಲಿ ಈರುಳ್ಳಿ ಹೆಂಗೆ ಬೆಳೆದಿದ್ದಾರೆ, ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ. ನೋಡಿ ಇಲ್ಲಿ ಬಾಳೆ ಹಾಕಿದ್ದಾರೆ, ಅರ್ಧಕ್ಕೆ ಬಾಳೆನೂ ಚೆನ್ನಾಗಿ ಬಂದಿದೆ. ಹಿಂದಗಡೆ ತೆಂಗಿನ ಮರ ಏನು ಕಟ್ಟಿದೆ ಅಲ್ಲಿ ತಕ್ಕ ಜಾಗ. ಇಲ್ಲಿ ತನಕ ಬರುತ್ತೆ.